ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡು ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಲೋನ್ ತೆಗೆದುಕೊಂಡ ವ್ಯಕ್ತಿ ಮೃತಪಟ್ಟರೆ ಆ ಸಾಲದ ಹೊಣೆ ಯಾರು ಹೊರಬೇಕು ಎನ್ನುವ ಪ್ರಶ್ನೆ ನಿಮ್ಮಲ್ಲಿರ್ಬೋದು. ಈ ಬಗ್ಗೆ ಮಾಹಿತಿ ಇಲ್ಲಿದ್ದು ವಿಡಿಯೋವನ್ನು ಪೂರ್ತಿಯಾಗಿ ವಾಚ್ ಮಾಡಿ. ಇಂದಿನ ಕಾಲದಲ್ಲಿ ಲೋನ್ ತೆಗೆದುಕೊಳ್ಳುವುದು ಸಾಮಾನ್ಯವಾಗಿದೆ. ಶಿಕ್ಷಣ, ಮನೆ, ಆರೋಗ್ಯ ಅಥವಾ ವೈಯಕ್ತಿಕ ಅಗತ್ಯತೆಗಳಿಗಾಗಿ ಬ್ಯಾಂಕ್ಗಳಿಂದ ಸಾಲ ಪಡೆಯುವುದು ಮಧ್ಯಮ ವರ್ಗದ ಜನರಲ್ಲಿ ಹೆಚ್ಚಾಗಿದೆ. ಆದರೆ ಒಂದು ವೇಳೆ ಸಾಲ ತೀರಿಸುವ ಬದಲು ಸಾಲಗಾರ ಮೃತಪಟ್ಟರೆ ನಂತರ ಏನಾಗುತ್ತೆ ಎನ್ನುವ ಪ್ರಶ್ನೆ ಹಲವರಲ್ಲಿರ್ಬೋದು. ಕಾನೂನಿನ ಪ್ರಕಾರ ಪರ್ಸನಲ್ ಲೋನನ್ನು ಅನ್ಸೆಕ್ಯೂರ್ಡ್ ಲೋನ್ ಅಂತ ಹೇಳಿ ಪರಿಗಣನೆ ಮಾಡಲಾಗುತ್ತೆ. ಅಂದರೆ ಯಾವುದೇ ಆಸ್ತಿ ಹಾನಿ ಇಲ್ಲದೆ ಬ್ಯಾಂಕ್ ವ್ಯಕ್ತಿಯ ಆದಾಯ ಮತ್ತು ಕ್ರೆಡಿಟ್ ಸ್ಕೋರ್ ಆಧಾರವಾಗಿ ಸಾಲವನ್ನು ನೀಡುತ್ತೆ. ಈ ಸಂದರ್ಭದಲ್ಲಿ ಸಾಲಗಾರ ಸತ್ತರೆ ಕುಟುಂಬ ಸದಸ್ಯರು ಕಡ್ಡಾಯವಾಗಿ ಆ ಸಾಲವನ್ನು ತೀರಿಸಬೇಕೆಂಬ ಕಾನೂನು ಬದ್ಧತೆ ಇರುವುದಿಲ್ಲ. ಆದರೆ ಸಾಲಗಾರನ ಹೆಸರಿನಲ್ಲಿ ಆಸ್ತಿ ಇದ್ದರೆ ಆ ಆಸ್ತಿಯ ಮೌಲ್ಯದ ಮಟ್ಟಿಗೆ ಮಾತ್ರ ಬ್ಯಾಂಕ್ ಹಣ ವಸೂಲಿ ಮಾಡಬಹುದು. ವಾರಸುದಾರರ ವೈಯಕ್ತಿಕ ಆಸ್ತಿ ಅಥವಾ ಆದಾಯವನ್ನು ಬ್ಯಾಂಕ್ ಹಿಡಿಯಲು ಸಾಧ್ಯವಿಲ್ಲ. ಇದು ಸಾಮಾನ್ಯ ಜನರು ತಿಳಿದುಕೊಳ್ಳಬೇಕಾದಂಥ ಪ್ರಮುಖ ವಿಚಾರ. ಇನ್ನು ಒಂದಕ್ಕಿಂತ ಹೆಚ್ಚು ಮಂದಿ ಸೇರಿ ಲೋನನ್ನು ತೆಗೆದುಕೊಂಡಿದ್ರೆ ಪರಿಸ್ಥಿತಿ ಬದಲಾಗುತ್ತೆ. ಕೋ ಅಪ್ಲಿಕೆಂಟ್ ಇದ್ದರೆ ಮುಖ್ಯ ಸಾಲಗಾರ ಮೃತಪಟ್ಟ ನಂತರ ಉಳಿದ ವ್ಯಕ್ತಿಯ ಸಾಲವನ್ನು ಸಂಪೂರ್ಣವಾಗಿ ತೀರಿಸಬೇಕಾಗುತ್ತೆ. ಇದರಿಂದ ಅವರ ಕ್ರೆಡಿಟ್ ಸ್ಕೋರ್ ಮೇಲೆ ಕೂಡ ಪರಿಣಾಮ ಬೀರ್ಬೋದು. ಹಾಗೆಯೇ ಗ್ಯಾರಂಟರ್ ಆಗಿ ಸಹಿ ಹಾಕಿದವರು ಕೂಡ ಜಾಗೃತೆಯಿಂದ ಇರಬೇಕು. ಸಾಲಗಾರ ಮೃತಪಟ್ಟ ನಂತರ ವಾರಸುದಾರರು ಹಣ ಕಟ್ಟದಿದ್ದರೆ ಬ್ಯಾಂಕ್ ಗ್ಯಾರಂಟರ್ನಿಂದ ಹಣ ವಸೂಲಿ ಮಾಡಬಹುದು. ಆದ್ದರಿಂದ ಶ್ಯೂರಿಟಿ ನೀಡುವ ಬದಲು ಸರಿಯಾಗಿ ಯೋಚನೆ ಮಾಡುವುದು ಮುಖ್ಯ. ಇನ್ನು ಆಸ್ತಿಯನ್ನು ತಾಕತ್ತು ಇಟ್ಟು ಪಡೆದ ಸಾಲಗಳ ವಿಷಯದಲ್ಲಿ ಬ್ಯಾಂಕ್ಗೆ ಇನ್ನಷ್ಟು ಅಧಿಕಾರವಿರುತ್ತೆ. ಬ್ಯಾಂಕ್ ನೇರವಾಗಿ ಆ ಆಸ್ತಿಯನ್ನು ಹರಾಜು ಮಾಡಿ ತನ್ನ ಹಣವನ್ನು ವಾಪಸ್ ಕೂಡ ಪಡೆಯಬಹುದು. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.